ಹಲೋ, ಯಾರು ಮಾತಾಡೋದು? ನಂಜುಂಡಿ, ನಾನ್ ಲಚ್ಚಿ. ಚೆನ್ನಾಗಿದ್ಯಾ? ಲಚ್ಚಿ, ಹೆಂಗಿದ್ಯಾವ? ಸಂದಕ್ಕಿದ್ಯಾ? ತಾತಮ್ಮ ನಾನು ಈ ದಿನ ಅದ್ಯಾವ್ರಿಗೆ ಕೈ ಮುಗಿದ್ಕೆ ಸಾರ್ಥಕ ಆಯ್ತು ಕಣವ. ನಂಜುಂಡಿ, ನಾನ್ ತುಂಬಾ ಚೆನ್ನಾಗಿವ್ನಿ. ತಾತಮ್ಮ ಹೆಂಗದ್ ಮೊದ್ಲು ಅದನ್ನ ಹೇಳು. ಅದನ್ನ ಏನ್ ಹೇಳೋಣವ ಲಚ್ಚಿ, ತಾತಮ್ಮಂಗೆ ನಿಂದೆ ಚಿಂತೆ ನಿಂದೆ ಜ್ಞಾನ. ನಿನ್ನ ನೆನ್ಪು ಮಾಡ್ಕೊಂಡು ನನ್ನ ಮೊಮ್ಮಗಳು ಹೆಂಗವಳು ಅಂತ ಯೋಚನೆ ಮಾಡ್ಕೊಂಡು ಹುಷಾರಿಲ್ಲ ಕಣವ. ಏಟ್ ಹೇಳಿದ್ರು ಕೇಳಕ್ಕಿಲ್ಲ, ಮಾತ್ರೆನೂ ತಕ್ಕತ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ. ಒಂದೇ ಒಂದ್ಕಿಂತ ನನ್ನ ಮೊಮ್ಮಗಳನ್ನ ತೋರಿಸ್ಬಿಡ್ಲ ನಂಜುಂಡಿ ಅಂತ ಆಟ ಮಾಡ್ಕೊಂಡು ಹಾಸಿಗೆ ಹಿಡ್ಕೊಂಡದೆ. ನಿಂದ ಅಮ್ಮಯ್ಯ ಕಣವ. ಒಂದೇ ಒಂದ್ಕಿತ ಹೆಂಗಾರು ಅಟ್ಟಿಗೆ ಬಂದು ತಾತಮ್ಮಂಗ್ ಮುಖ ತೋರಿಸ್ಬಿಡವ ಸಾಕು. ನಂಜುಂಡಿ, ನಾನ್ ನಿಂತ ಕಾಲಲ್ಲೇ ಬಂದ್ಬಿಡ್ತೀನಿ. ಆದ್ರೆ ನಂಗೆ ಮಾವಂದು ಮತ್ತೆ ಅವಂದೇ ಭಯ. ನಾನ್ ಬಂದ್ರೆ ಏನ್ ಮಾಡ್ಬಿಡ್ತಾರೋ. ಎದ್ರಕಬೇಡ ಕಣವ ಲಚ್ಚಿ, ಒತ್ತಾರೆ ಎಲ್ರು ಲಗ್ನಕ್ಕೆ ಹೊಂಟವ್ರೆ, ಸುಮ್ಕೆ ಬಂದ್ಬಿಡು. ಚಿಕ್ಕಪ್ಪ ಕೊಡಿಲಿ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಒಂದೇ ಒಂದ್ ಗೀತ ಬಾರಕ್ಕ. ಗಿರಿ, ನಾನ್ ನಾಳೆನೆ ಬರ್ತೀನಿ ಕಣ್ಲಾ. ಯಾವ್ರಾನೆ ಒತ್ತಾರನೆ ಬಂದ್ಬಿಡ್ತೀನಿ. ಏ ಗಿರಿ, ಯಾರ ಜೊತೆಗೆ ಮಾತಾಡ್ತಿದ್ದೆ? ಯಾರಲ್ಲ ಫೋನು? ಅದು ನಾಳೆ ನಗ್ನಕ್ಕೆ ಹೋಗ್ತಿದ್ರಲ್ಲ, ಅಲ್ಲಿಂದ ಫೋನ್ ಬಂದಿತ್ತು. ಒಟ್ಟಿದ್ರೋ ಇಲ್ವೋ ಅಂತ. ನಾನು ಎಲ್ರು ಬರ್ತಾ ಇದ್ದಾರೆ, ಒಂದ್ ಮೂಟೆ ಅಕ್ಕಿ ಜಾಸ್ತಿ ತಂದಿರಿ ಅಂತ ಹೇಳ್ದೆ. ಬಡ್ಸಿದ್ರ ನೋಡಂಗೆ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಅಕ್ಕ, ನೀನ್ ಬರ್ದೆ ಹೋದ್ರೆ ತಾತಮ್ಮ ಸೊತ್ತೋಗುತ್ತೆ. ಹೋಗ್ಬೇಕು, ನಾನು ಊರಿಗೆ ಹೋಗ್ಲೇಬೇಕು. ಹೆಂಗಪ್ಪ ದೇವ್ರೆ ನಾನು ಊರಿಗೆ ಹೋಗೋದು? ನೀನೇ ದಾರಿ ತೋರಿಸ್ಬೇಕು. ಅಕ್ಕಯ್ಯ, ಬಂದೆ ಕಣ್ಣ. ಏಮಾಯ್ತದೆ? ಎಲ್ರು ಒತ್ತರನೆ ಎದ್ದು ಬಿರ್ಬಿನ್ ಹೊಂಡ್ಬೇಕು ಅಂತ ನೆನ್ನೆ ಸಂಜೆನೆ ಹೇಳಿರ್ಲಿಲ್ವಾ? ಎಲ್ಲವರೇ ಎಲ್ರು. ನಾನು ನೆನ್ನೆಯಿಂದ ಬಡ್ಕತ್ತಾನೆ ಅವನಿ. ಈ ಬಸವನ್ ಏನ್ರು ಲಗ್ನಕ್ಕೆ ಹೊಂಟವಳೋ ಲಗ್ನ ಆಗಕ್ಕೆ ಹೊಂಟವಳೋ ಗೊತ್ತಿಲ್ಲ ಕಣ್ತಮ್ಮಯ್ಯ. ಏ ಬಸವ, ಸುಜಾತ ಬಂದ್ರಲ್ಲ ಬೇಗ. ಬಂದೆ ಕಣವ. ಬೇಗ ಬಾರೆ. ಆಯ್ತಾ ನಿಂದಲ್ಲ? ಲೇ ಗಿರಿ, ಯಾಕ್ಲ ಹಂಗೆ ಆಟ ಆಡ್ತಿದ್ಯಾ? ಲಗ್ನಕ್ಕೆ ಬರೋಕಿಲ್ವಾ? ಇಲ್ಲ, ನಮ್ ಬರಕಿಲ್ಲ. ನಾನು ಅಟ್ಟಿಯಾಗೆ ಇರ್ತೀನಿ. ಇವನಕ್ಕೆ ಬರೋಕಿಲ್ಲ ಅಂತಾನೆ? ಚಿಕ್ಕಪ್ಪ, ಅವನು ಅಟ್ಟಿಲೆ ಇಟ್ಕೊಂಡು ಆ ತಾತಮ್ಮನ್ ಸೇವೆ ಮಾಡ್ತಾನಂತೆ. ಲೇ, ಲಗ್ನದ ಮನೆಯಲ್ಲಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ, ಬಾರ್ಲಾ? ನೀವೆಲ್ಲ ಐಸ್ ಕ್ರೀಮ್ ತಿನ್ನಕ್ ಹೋಗಿ. ನೀವ್ ಹೋದ್ಮಕ್ಕೆ ಲಚ್ಚಕ್ಕ ಬರ್ತಾಳೆ, ನಾನು ಅವಳ ಜೊತೆ ಮಾತಾಡ್ತೀನಿ. ಮರ್ವಾದೆಯಿಂದ ಬತ್ತಿಯೋ ಇಲ್ಲ ಬಡ್ ಕರ್ಕೊಂಡೋಗ್ಲೋ? ಇಲ್ಲ, ನಾ ಬರಕಿಲ್ಲ. ಬರ್ದಿದ್ರಿ ಇಲ್ಲೇ ಸಾಯಿ. ಏ ಬಸವ ಬಾರ್ಲ ಹೋಗಮ್ಮ. ಎಲ್ಲ ನಿನ್ ಬುದ್ಧಿಯೇ, ನಿನ್ನ ಹಠವೇ ಬಂದದೆ ಅದಕ್ಕೂವೆ. ನೋಡೋ, ಬರ್ದೇ ಇದ್ರೆ ಇಲ್ಲೇ ಇರು. ಅಡ್ಗೆ ಮನೇಲಿ ತಂಗ್ಲನ್ನ ಐತೆ, ಅದನ್ನ ಉಣ್ಕೊಂಡಿರು. ನಡೀತವ, ನಾವ್ ಹೋಗುವ. ಏ ನಂಜುಂಡಿ, ನೀನ್ ಲಗ್ನಕ್ಕೆ ಬರಲ್ಲ ಅಂತ? ಇದೇನ್ ಬಸವಣ್ಣ ಹಿಂಗ್ ಕೇಳ್ತಾ ಇದೀಯಾ? ಇರೋ ಬರೋರೆಲ್ಲ ಲಗ್ನಕ್ಕೆ ಹೊಂಟೋದ್ರೆ ದನ ಕರಿಗೆ ಮೇವಾಕರ್ ಯಾರು, ನೀರ್ ಕುಡ್ಸಾರ ಯಾರು, ಹೊಲ ಮನೆ ತೋಟ ಅಂತ ನೋಡ್ಕೊಳ್ಳಾರ ಯಾರು? ನಾ ಬರಕ್ಕಿಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ. ಅಲ್ಲ,
ಲಗ್ನದ ಮನೆ ಅಂದ್ರೆ ಎಲ್ರು ತುದಿಗಾಲ ನಿಂತಿರ್ತಾರೆ. ಇವ್ರು ಯಾಕೋ ಬರೋಕಿಲ್ಲ ಅಂತವ್ರಲ್ಲ. ತಮ್ಮಯ್ಯ ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು, ಲಗ್ನ ಆಗದ ಹಾಗೆ ಆಯ್ತದೆ. ನಡಿ ಹೋಗುಮ್ಮ, ಬಂದ್ರಲ್ಲ. ಲಕ್ಷ್ಮಿ, ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡ್ತೀಯ, ಇದನ್ನು ನೀನೇ ಮಾಡ್ಬೇಕಾ? ಬಿಡೋದನ್ನ ಕೆಳಗಡೆ ಇಡು. ದ್ಯಾವ್ರ ಮುಂದೆ ಇರೋ ದೀಪ ತೊಳೆಯೋದನ್ನು ಕೆಲ್ಸವೇ. ಇದೂ ಕೆಲ್ಸನೇ ಅಲ್ಲ ಅಪ್ಪಾಜಿ. ನಿನಗೆ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ. ಸಂಜೆ ಬೇಗ ಬಾ. ಸಂಜೆನಾ? ಸಂಜೆ ಫ್ರೆಂಡ್ಸ್ಗೆಲ್ಲ ಕ್ಲಬ್ಬಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೀನಪ್ಪ. ಫ್ರೆಂಡ್ಸ್ ದಿನ ಸಿಗ್ತಾರೆ, ಸಂಜೆ ಬೇರೆ ಕೆಲಸ ಇದೆ, ನೀನ್ ಬೇಗ ಬರ್ಬೇಕಷ್ಟೆ. ಅವ್ವ, ಅದು ನಾನು ಹೊರಗೋಗಿದ್ ಬರ್ಲಾ? ಹೊರಗಡೆನಾ? ಎಲ್ಲಿಗೆ? ಈ ಮನೆಗ್ ಬಂದಾಗ ನಂಗೆ ಯಾರು ಈ ಊರಲ್ಲಿ ಪರಿಚಯ ಇಲ್ಲ ಅಂತ ಹೇಳ್ದೆ, ಅಷ್ಟು ಬೇಗ ಯಾರು ಸಿಕ್ಕಿದ್ರು? ಈ ಊರ್ನಾಗ ನಂಗೆ ಯಾರೂ ಇಲ್ಲ ನಿಜ. ಅದೇ ನನ್ ಜೀವ ಉಳಿಸಿದ್ನಲ್ಲ ಸುನೀತಾಕ್ಕ, ಅವ್ರನ್ನ ನೋಡಕ್ಕೆ. ಬೇಡ, ನಾನು ನಿನ್ನ ಎಲ್ಲೂ ಕಳ್ಸಲ್ಲ. ನೀ ಇಷ್ಟ ಬಂದಂಗ್ ಬರೋದಕ್ಕೆ, ಇಷ್ಟ ಬಂದಾಗ ಹೋಗೋದಿಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ನೀನ್ ಹೋಗ್ಲೇಬೇಕು ಅಂದ್ರೆ ಗೊಂಬೆ ಬಂದ್ಮೇಲೆ ಅವಳ ಜೊತೆನೆ ಹೋಗು. ಇವತ್ತು ಅಟ್ಟಿಯಾಗೆ ಮಾವಯ್ಯನೂ ಇರಕ್ಕಿಲ್ಲ, ಅವ್ವನೂ ಇರಕ್ಕಿಲ್ಲ. ಹೋಗಿ ತಾತಮ್ಮನ್ ನೋಡ್ಕೊಂಡ್ ಬರುವ ಅಂದ್ರೆ ಬ್ಯಾಡ ಅಂತವ್ರಲ್ಲ. ಏನ್ ಮಾಡೋದಿದೆ ಅವ್ರೆ? ಕಲ್ಪನಾ, ಹೋಗಿ ಬರಲಿ ಬಿಡು. ಲಕ್ಷ್ಮಿ ಹೋಗೋದಕ್ಕೆ ಗೊಂಬೆ ಯಾಕೆ ಬೇಕು? ಲಕ್ಷ್ಮಿ, ನೀನು ಹೋಗಿ ಬಾಮ್ಮ. ಜ್ಞಾಪಕ ಇರಲಿ, ಕತ್ಲಾಗೋಷ್ಟಲ್ಲಿ ಮನೆಗೆ ಬರಬೇಕು. ತಗೋ, ಖರ್ಚಿಗಿಟ್ಕೊ. ತಗೊಳಮ್ಮ, ತಗೋ. ನೋಡು, ನಿನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗೊಂಬೆ ನಮ್ಮಿಬ್ಬರನ್ನ ಗಲ್ಗೇರಿಸ್ಬಿಡ್ತಾಳೆ. ಅದಕ್ಕೆ ನಿನ್ ಜ್ಞಾಪಕ ಇರಲಿ. ಏನಾದ್ರೂ ಮಾಡ್ಕೊಳ್ಳಿ, ಈ ಮನೇಲಿ ಎಲ್ರು ಅವ್ರವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ. ಕಲ್ಪನಾ, ಮಾತಾಡ್ಬೇಡಿ. ನೀನು ಬೇಜಾರು ಮಾಡ್ಕೊಂಬಿಡಮ್ಮ. ಹುಷಾರ್. ನಾ ಹೋಗಿ ಬರ್ತೀನಿ. ಚಿನ್ನು, ಯಾವಾಗ್ಲೂ ಕೆಲ್ಸ 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 ಅಂತಿರ್ತೀಯ. ನನ್ಗಂತೂ ಕಾದು ಕಾದು ಸಾಕಾಯ್ತು ಕಣ. ಅಕ್ಕ, ಹೆಣ್ಮಕ್ಳು ಕೆಲ್ಸ ಹುಡಿಕೊಂಡ್ ಮಾಡ್ತಾ ಇರ್ಬೇಕು ಅಂತ ತಾತಮ್ಮ ಹೇಳಿತ್ತು ನನ್ಗೆ. ನಂಗ್ ಬೋರ್ ಆಗ್ತಿದೆ. ಬಾ, ಒಂದ್ ಸ್ವಲ್ಪ ಆರಾಮಾಗಿ ಕುತ್ಕೊಂಡ್ ಹರಟೆ ಹೊಡಿಯೋಣ. ಅಯ್ಯೋ, ಆ ಥರ ಎಲ್ಲ ಕೆಲ್ಸ ಎಲ್ಲ ಅರ್ಧಂಬರ್ಧ ಮಾಡ್ಬಾರ್ದಕ್ಕ. ಇನ್ನೇನ್ ಕೆಲ್ಸ ಮುಗ್ದೋಯ್ತು, ಆಮ್ಯಾಗ ಆರಾಮಾಗಿ ಕುತ್ಕೊಂಡ್ ಹರಟೆ ಹೊಡಿಯುವ. ಸರಿ, ನಾನು ನಿನಗೆ ಹೆಲ್ಪ್ ಮಾಡ್ಲಾ? ಕೆಲ್ಸ ಬೇಗ ಮುಗಿಯತ್ತೆ. ಅದಕ್ಕೇನಂತೆ, ಧಾರಾಳವಾಗಿ ಮಾಡು. ನೀನ್ ಮಾಡ್ತೀನಿ ಅದು ಹೆಚ್ಚ, ನಾನು ಹಿಂಗ್ ಮಾಡ್ಸೋದು ಹೆಚ್ಚ? ಸರಿ ಅಕ್ಕ, ತಗೋ ಈ ತರಕಾರಿ ಹೆಚ್ಚಿಕೊಡು. ಹೆಚ್ಚಬೇಕಾ? ಬೇಡಪ್ಪ, ನನ್ನ ಕೈ ಕಟ್ಟಾಗೋದ್ರೆ ನೀವೇ ಮಾಡಿ. ಥ್ಯಾಂಕ್ಸ್. ಸರಿ, ನಾನೇ ಎಲ್ಲ ಮಾಡ್ತೀನಿ. ನೀನ್ ಮಾತಾಡ್ತಾ ಇರು, ನನ್ ಕೇಳ್ತಾ ಕೇಳ್ತಾ ಅಡ್ಗೆ ಮಾಡ್ಬೇಕು. ಚಿನ್ನು, ಬೋರು ಕಾಣ. ಅಕ್ಕ, ಅಲ್ಲಿ ಸಾಂಬಾರ್ ಪುಡಿ ಇದೆ, ಸ್ವಲ್ಪ ಎತ್ಕೊಡು. ಇದೊಂದು ಸ್ವಲ್ಪ ಈಸಿ. ಅಲ್ಲೇ ಇದೆ ನೋಡಕ್ಕ. ತಗೋ. ಅಕ್ಕ, ಇದು ಸಾಂಬಾರ್ ಪುಡಿ ಅಲ್ಲ. ನಿನ್ ಮನೇಲಿ ಏನೇನಿದೆ ಅಂತ ನಿನ್ಗೆ ಗೊತ್ತಿಲ್ವಾ? ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ? ಬೇಗ ಮಾಡು. ನೋಡು, ಇದು ಸಾಂಬಾರ್ ಪುಡಿ. ಆಯ್ತಮ್ಮ ತಾಯಿ. ಇನ್ನು ಎಷ್ಟೊತ್ತೆ? ಇನ್ ಸ್ವಲ್ಪ ಹೊತ್ತಕ್ಕ, ಮುಗ್ದೋಗುತ್ತೆ. ಚಿನ್ನು, ಮೊಬೈಲ್ ಇಡೋ ಜಾಗ ಇದಾ?
ಸಾರಿ ಅಕ್ಕ. ಸರಿ ಅಕ್ಕ, ಒಂದ್ ಹೇಳ್ಬಿಡ್ತೀಯ ಅಷ್ಟೆ. ಅಕ್ಕ, ಈ ಫೋನ್ ನಾನು ಯಾರಿಗ್ ಫೋನ್ ಮಾಡ್ಲಿ? ನೀನ್ ಯಾರಿಗೂ ಮಾಡ್ಬೇಡ, ನಾನ್ ಮಾಡ್ತೀನಿ, ಮಜಾ ನೋಡು. ಚಂದು 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 ಚಂದ್ ರಂಜಿತ್, ಚಂದನ್ ನೋಡೋದ್ಯಾ? ಇಲ್ಲ, ನಾನು ಚಂದನ್ನೇ ಹುಡುಕ್ತಾ ಬಂದೆ. ರಾಮು ಕೇಳೋಣ ಅಂದ್ರೆ ಅವನು ಕಾಣ್ತಾ ಇಲ್ಲ. ಇಬ್ರು ಎಲ್ಲರೂ ಹೊರಗಡೆ ಹೋಗಿರ್ಬೋದಾ? ರೂಮಲ್ಲಿ ಏನಾದರೂ ಇದಾನಾ? ಇರಿ, ನಾನು ನೋಡ್ತೀನಿ. ಒಂದು ಕೆಲಸ ಮಾಡು, ನಾನು ಹಾಲಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳು. ಸರಿ. ಚಂದನ್, ಚಂದು, ಚಂದನ್. ಏನ್ ಬೇಕಿತ್ತು ರಂಜಿತ್? ಚಂದನ್ ಹುಡುಕ್ತಾ ಬಂದೆ. ಕುಮುದ ಅವರು ಅರ್ಜೆಂಟ್ ಕೆಲಸ ಇದೆ ಕರೆಯಿಂದ್ರು, ಅದಕ್ಕೆ ಬಂದೆ. ಚಂದು ಟೆರೆಸ್ ಕಡೆ ಹೋಗ್ತಿದ್ದ, ಅಲ್ಲೇ ಇರಬೇಕು. ಸರಿ, ನಾನು ಅಲ್ಲೇ ನೋಡ್ತೀನಿ. ರಂಜಿತ್, ಒಂದ್ ನಿಮಿಷ, ನಾನೇ ನೋಡ್ತೀನಿ. ನಿನ್ಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣೋ ಚಂದನ್. ಆ ಹುಡುಗಿ ಫೋಟೋನಾದ್ರೂ ಇದೆಯಾ? ಇಲ್ಲ ರಾಮ್. ಕಡೆ ಪಕ್ಷ ಫೋಟೋನಾದ್ರೂ ಇದ್ದಿದ್ರೆ ನಾನು ಬೀದಿ ಬೀದಿ ಸುತ್ತಿನಾದ್ರೂ ಹುಡುಕ್ತಾ ಇದ್ದೆ ಕಣೋ. ನಿನ್ನ ನೋಡ್ತಾ ಇದ್ರೆ ನನಗಿಂತ ಜಾಸ್ತಿ ನೀನೇ ತಲೆ ಕಟ್ಸ್ಕೊಂಡಿದ್ಯಾ ಅನ್ಸುತ್ತೆ. ಬೆಟ್ಟದಷ್ಟು ಭಾರ ಹೊತ್ಕೊಂಡು ಕಷ್ಟ ಪಡ್ತಾ ಇದ್ರು ಹೆಂಗೋ ನಗ್ತೀಯ. ಸದ್ಯಕ್ಕೆ ದೇವರಲ್ಲಿ ಈ ಕಷ್ಟದಿಂದ ಪಾರ್ ಮಾಡಪ್ಪ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ. ನನ್ನಂತವ್ರೆಲ್ಲ ಕೇಳಿದ್ರೆ ಆ ದೇವ್ರ ಏನು ಕೊಡಲ್ಲ. ಒಂದ್ ನೆನ್ಪಲ್ಲಿ ಇಟ್ಕೋ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಏನಾದ್ರು ಗೊತ್ತಾದ್ರೆ ನನ್ನ ಜೀವನ ಹಾಳಾಯ್ತಷ್ಟೇ. ಬಾ ಹೋಗೋಣ.